ಒಬ್ಳು ಹೆಂಗತು ಭಿಕ್ಷಿಕಿಯಾಗಿದ್ದಾಳೆ. ಅವಳು 4 ಮಕ್ಕಳಿದ್ರು. ಬಂದ್ಬಿಟ್ಟು ಎಲ್ಲರ ಕೈ ಉಟ್ಕೊಂಡು ಕೇಳ್ತಾ ಇದ್ದು. ಹತ್ರ ಕೂತ್ಕೊಂಡಿದ್ರು. ಸರಿ ಸೀದವ ಕರಿಯವಳು ನೋಡಿಕ್ಕೆ ಎಲ್ಲ ಮುತ್ತೈದೆಯರಿಗೆ ಅರಿಶಿನೆಣ್ಣೆ ಕೊಟ್ಟು ಮುತ್ತೈದೆಯರಿಗೆ ಪಾದ ಪೂಜೆ ಮಾಡಿಸ್ತಾರಲ್ಲ, ಆ ರೀತಿ ಪಾದ ಪೂಜೆ ಹೆಂಗಸರುಗಳ ಹತ್ರ ಮಾಡಿಸಿದ್ರು. ಅದಕ್ಕೇನಾದ್ರು ಹೋಗಿದ್ದಾಳು ಅಂತ ಎಲ್ಲರಿಗೂ ಅನುಮಾನ ಆಯಿತು. ಸರಿ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಕೂತ್ಕೊಂಡಿದ್ದಾನು ರಾತ್ರಿ ನೋಡುತ್ತಲೇ ಇದ್ದರು ಯಾರ್ಯಾರು ಏನೇನು ಮಾಡ್ತಾರೆ ಅಂತ. ಜೋಪಾನ ಇದನ್ನು ಯಾರಿಗೂ ಸಿಕ್ಕಿದಾಗೆ ಇರುವೆ ಗೂಡಿಗೆ ಹಾಕಿ ಅವ್ರ ಬಂದು ಸಿಟ್ಟಂಬಿಟ್ಟು ರಾತ್ರಿ ಬಂದು ಎಷ್ಟೇ ಜನ ಬಂದಿಲ್ಲಿ ಊಟ ಕೂರಿಸಿದಾಗ ಎಲೆ ಬಂದು ಕಳ್ಕೊಲಿ ಹಾಕೋದು. ಬಿಸ್ಕತ್ತು ರೆಡಿ ಇಟ್ಕೊಂಡಿರ್ಬೇಕು. ಬಿಸ್ಕತ್ ತಗೊಂಡೋಗೋದಕ್ಕೆ ಹಾಕಿದರೆ ತಿನ್ಕೊಳ್ಳುತ್ತೆ. ಆಮೇಲೆ ಅದು ಮತ್ತೇನಾದ್ರು ವ್ಯತ್ಯಾಸ ಆದರೆ ಮತ್ತೆ ಮಾಡ್ತಾರೆ. ಮಹಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಗೆ ತಿಳಿಯದ ವಿಷಯಗಳು ಯಾವುದೂ ಇಲ್ಲ. ಆದರೆ ಅಂಥ ಒಂದು ವಿಷಯ ನಮ್ಮ ಸಕ್ಕರೆ ಪಟ್ಟದ ಅವಧೂತರಿಗೆ ಮಾತ್ರ ಗೊತ್ತು. ಅದಕ್ಕೆ ಅವರನ್ನು ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ. ಬ್ರಹ್ಮವನ್ನು ಅರ್ತಾರು ಗುರು. ಎಲ್ಲರೂ ಬ್ರಹ್ಮ ಆಗೋ ಕಾಲ, ಎಲ್ಲರೂ ಬ್ರಹ್ಮಲ್ಲ. ಒಂದು ದಿವಸ ನಾವು ಸಕ್ಕರೆ ಪಟ್ಟಕ್ಕೆ ಹೋಗಿಲ್ಲಿ ಎದ್ದು ಅವರದ್ದೊಂದೀಗ ಏನು ದೇಹ ಬಿಟ್ಟರು ಮನೆ, ಆ ಮನೆ ಒಳಗೆ ಕೂತಿದ್ರು. ಸುಮಾರು ಜನವೆಲ್ಲ ಬಂದಿದ್ದರು. ನಾವು ಮಾಮೂಲಾಗಿ ಹೋಗಿದ್ದು, ನನ್ನ ಹೆಂಡತಿ ನಾನು ಎಲ್ಲ ಹೋಗಿದ್ದು. ಹೋದಾಗ ಏನಾಯಿತು, ಒಬ್ಳು ಹೆಂಗತು ಭಿಕ್ಷಿಕಿಯಾಗಿದ್ದಾಳೆ. ಅವಳು 4 ಮಕ್ಕಳಿದ್ರು. ಬಂದ್ಬಿಟ್ಟು ಎಲ್ಲರ ಕೈ ಉಟ್ಕೊಂಡು ಕೇಳ್ತಾ ಇದ್ದು. ಹತ್ರ ಕೂತ್ಕೊಂಡಿದ್ರು. ಸರಿ ಸೀದವ ಕರಿಯವಳು ನೋಡಿಕ್ಕೆ. ಸರಿ ಹೋಗು ರೂಮಲ್ಲಿ ಕೂತ್ಕೊ ಹೋಗು ಅಂದರು. ಅಡುಗೆಲ್ಲ ಆಗಿತ್ತು. ಪಂಚಭಕ್ಷ ಪರಮಾನ್ನ ಊಟಕ್ಕೆ ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ ಹಾಗೆ ಹೋಗ್ಬೇಡಿ ಅಂತಂದರು. ನಾವು ವಿಶ್ರಾಂತಿ ತಗೋಬೇಕು, ನೀವೆಲ್ಲ ಹೋಗ್ಬೇಡಿ ಅಂದರು. ಸರಿ ಅಷ್ಟೊತ್ತಿಗೆ ಅವಳು ಬಂದು ಸೀದವ ಬಂದು ಎಲ್ಲರೂ ಕೈ ಒಟ್ಟು ಕೇಳ್ತಿದ್ರು. ಅವಳನ್ನು ಬಾಯಿಲಿ ಒಳಗೆ ಕರೀದಿ ಅವಳು ಕರೆದು ಒಳಗಡೆ ಕೂತ್ಕೊ ಹೋಗು. ಒಳಗಡೆ ಕೂರಿಸಿದ್ರು. ಒಳಗೆಲ್ಲ ಕೂರಿಸಾಗುತ್ತೆ. ಯಾರಿಗೂ ಹೇಳಿದ್ರವರ ತುಂಬ ನೋಡಿ ಇಷ್ಟಾದರೂ ನನಗೆ, ನಾನು ಗುರುನಾಥರ ಮನೆ ಸುಮಾರು ವರ್ಷ ಅವ್ರ ಜೊತೆ ಇದ್ದು ವಾರಕ್ಕೊಂದಿತ್ತು 15 ದಿವಸಕ್ಕೋ ತಿಂಗಳಿಗೋ ಒಂದು ದಿವಸ ಹೋಗಿ ಬರ್ತಿದ್ರು ಪಡವ. ಯಾರೂ ಅವತ್ತು ಗೊತ್ತೇ ಇಲ್ಲ, ಇವತ್ತವರೆಗೂ ಗೊತ್ತಿಲ್ಲ. ಅದರೊಳಗೆಲ್ಲ ಕೆಲವು ಜನ ಮಾತ್ರ ಇವರು ಅವ್ರನ್ನ ಯಾರು ಸಕ್ಕರೆ ಪಟ್ಟದಲ್ಲಿ ನೋಡಿದಾರಲ್ಲ. ನಾನು ಹೀಗೆ ಬಾಣವರ ಬೇಸಿಗೆಯಲ್ಲಿ ಸಿಕ್ಕಿದ್ರು. ಆಮೇಲೆ ಇಲ್ಲಿಗೆ ಬಂದರು. ಬೆಂಗಳೂರಿಗೆ ಹೋದ ನನ್ನ ಅವ್ರ ಮನೆಗೆ ಕರ್ಕೊಂಡು ಹೋದರು. ಆತಕ್ಕೆ ಹೋದಾಗ ಕರ್ಕೊಂಡು ಹೋದರು. ಎಲ್ಲೆಲ್ಲೋ ಹೀಗೆ ಆಯಿತು ನನಗೆ. ಆವಾಗ ಅವತ್ತು ಅವಳನ್ನ ಒಳಗಡೆ ಕೂರಿಸ್ಬಿಟ್ರು. ಯಾರೋ ಅವ್ರನ್ನ ಅವ್ರಿಗೆ ಕರೆದ್ಬಿಟ್ರು. ಹೋಗು ಸೀರೆ ರವಿಕೆ, ಆಮೇಲೆ ಮಕ್ಕಳಿಗೆಲ್ಲ ಬಟ್ಟೆ, ಹೂವು ಹಣ್ಣು ಎಲ್ಲ ತಗೊಂಡು ಬಾ. ಸರಿ ಅವರು ಹೇಳಿದ್ರು. ಮತ್ತೆ ಕರೆದು ಮೈಲಿ 5 ಥರ ಹಣ್ಣು ತರಬೇಕು. ಸರಿ 5 ಥರ ಹಣ್ಣು ತಗೊಂಡು ಎಲ್ಲ ಮಾಡ್ಕೊಂಡು ಬಂದರು. ಹೋಗ್ರಮ್ಮ ಯಾರಿದ್ದೀರಿ ಹೋಗಿ ಅವಳಿಗೆ ಕೈ ಕಾಲು ಮುಖ ಎಲ್ಲ ತೊಳಸ್ಬೇಕು. ನೀವು ತೊಳಸ್ಬೇಕು. ಅವಳು ತೊಳ್ಕೊಳ್ಳೋದಲ್ಲ, ನೀವು ತೊಳಸ್ಬೇಕು. ಪಾದ ಪೂಜೆ ಮಾಡಿ ಅವಳಿಗೆ. ಎಲ್ಲ ಮುತ್ತೈದೆಯರಿಗೆ ಅರಿಶಿನೆಣ್ಣೆ ಕೊಟ್ಟು ಮುತ್ತೈದೆಯರಿಗೆ ಪಾದ ಪೂಜೆ ಮಾಡಿಸ್ತಾರಲ್ಲ, ಆ ರೀತಿ ಪಾದ ಪೂಜೆ ಹೆಂಗಸರುಗಳ ಹತ್ರ ಮಾಡಿಸಿದ್ರು. ಇದನ್ನು ನಾನು ಕಣ್ಣಲ್ಲಿ ಕಂಡದ್ದು. ಎಲ್ಲ ನಮ್ಮನೆ ಯಾರಿಗೂ ಗೊತ್ತು ಅಲ್ಲ. ಅವತ್ತು ಯಾರ್ಯಾರಿದ್ರು ಅವರಿಗೆ ಎಲ್ಲರಿಗೂ ಗೊತ್ತು.
ಅಂಥ ಮಹಾನುಭಾವ. ಆಮೇಲೆ ಏನಾಯಿತು, ಬರೀ ಎಲೆ ಹಾಕಿ ಅವರಿಗೆ ಎಲೆ ಹಾಕಿ ಆಯಿತು. ಎಲೆ ಹಾಕಿ ಆಗುತ್ತೆ, ರಂಗೋಲಿ ಹಾಕಿ ಎಲ್ಲ ಮುಂದಕ್ಕೆ 4 ಮಕ್ಕಳು, ಅವಳು ಊರಿಗೆ ಪಟ್ಟು ಎಲ್ಲರಿಗೂ ರಂಗೋಲಿ ಹಾಕಿ ಊಟಕ್ಕೆ ಬಡಿಸಿ, ನೀವೆಲ್ಲ ತಡೆದಿ ಎಲ್ಲ ಆಮೇಲೆ ಊಟ ಮಾಡಿರುತ್ತೆ, ನಿಮಗೆಲ್ಲ ಆ ಥರ ಇಲ್ಲ, ಅಲ್ಲ ಅವ್ರಿಗೆ ಬಡಿಸೋಣ ಅಂತೇಳಿ ಹೇಳಿ, ಸರಿ ಅಂತೇಳಿ ಹೇಳಿ ಈಗ ಎಲ್ಲರೂ ಹೋಗಿ 4 ಜನ ಹೋಗಿ ಅವಳಿಗೆ ಸೀರೆ ಉಡಿಸಿ, ಅವಳು ಉಟ್ಕೊಂಡಿದ್ದು ಬಟ್ಟೆ ಬಿಚ್ಚಿಬಿಟ್ಟು ಸೀರೆ ಉಡಿಸಿದ್ರು. ಹೆಂಗಸರು ಕೂಡ 4 ಜನ. ಅವಳಿಗೆ ಸೀರೆ ಉಡಿಸೋಕ್ಕೆ 4 ಜನ ಹೆಂಗಸರು ಬೇಕಾಯಿತು. 4 ಜನ ಹೆಂಗಸರು ಸೀರೆ ಉಡಿಸಿದ್ರು. ಅವ್ರು ಯಾರ್ಯಾರು ನಮಗೂ ಗೊತ್ತಿಲ್ಲ, ಇವತ್ತು ಮರ್ತ್ಬಿಟ್ಟಿದ್ದೀನಿ ನಾನು. ಸೀರೆ ಉಡಿಸಿದರು, ಸೀರೆ ಉಟ್ಕೊಂಡು ಬಂದು ಆ ಉಟ್ಕೊಂಡು ಬಂದ ನೋಡಿದಾಗ ನಮಗೆ ನಾನೇ ನೋಡಿದೆ ನಾನು ಯಾರಿಗೂ ಹೇಳಲಿಲ್ಲ. ಆಕಾಶಕ್ಕೂ ಭೂಮಿಗೂ ಇರ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ನನ್ನ ಕಣ್ಣಿಗೆ ಅದೇನು ಆ ಥರ ಕಾಣ್ತೇವೆ ಏನೋ ಗೊತ್ತಿಲ್ಲ. ನೋಡಿಬಿಟ್ಟು ಗುರುನಾಥ ನಾನು ನೋಡಿದರು. ನಾನು ಸುಮ್ಮನೆ ಇದ್ದೆ, ನಾನೇನು ಮಾತು ನಾನು ನೋಡಿದಾಗ ಇದೇನಪ್ಪ ಭಗವಂತ ಹೇಳ್ತಾರೆ ಎಲ್ಲರೂ, ಭಗವಂತ ಆಕಾಶಕ್ಕೂ ಭೂಮಿಗೂ ಇರ್ತಾರೆ ಅಂತೇಳಿ ಹೇಳ್ತಾರೆ. ಆ ಥರ ಕಾಣ್ತಿದೆಯಲ್ಲ, ನಮ್ಗೊಬ್ಬಂಗೆ ಕಾಣಿಸ್ತಾ ಇದೆಯೋ ಅಥವಾ ಎಲ್ಲರಿಗೂ ಕಾಣ್ತಾ ಇದೆಯೋ ಅಂತ ಅನ್ನಿಸ್ತು. ನಾನು ಸುಮ್ಮನಾಗ್ಬಿಟ್ಟೆ, ಯಾರಿಗೂ ಹೇಳಕ್ಕೆ ಹೋಗಲಿಲ್ಲ. ಗುರುನಾಥ ನಾನು ನೋಡಿದ್ರು. ಆಯಿತು, ಬಡಿಸಿ ಎಲ್ಲರಿಗೂ ಬಡಿಸಿದ್ದು ಊಟ ಮಾಡಿದ್ದ ಸ್ಥಿತಿ ನೋಡಿದರೆ ಆ ಮಕ್ಕಳುಗಳು ಒಂದು ಅಗಳು ಚೆಲ್ಲಬೇಕಲ್ಲ, ಸಣ್ಣ ಮಕ್ಕಳುಗಳಿಗೆಲ್ಲ ಬಟ್ಟೆ ತರಿಸಿದ್ರು, ಬಟ್ಟೆ ಹಾಕಿದ್ರು, ಮಕ್ಕಳುಗಳಿಗೆಲ್ಲ ಬಟ್ಟೆ ಹಾಕಿ ಊಟಕ್ಕೆ ಕೂರಿಸಿದ್ರು. ಅವಳಿಗೆ ಸೀರೆ ಉಡಿಸಿ ಕೂರಿಸಿದ್ರು. ಅಲ್ಲಿ 4 ಜನ ಸೀರೆ ಉಡಿಸ್ಬೇಕಾದ್ರೆ ಆ ಹೆಂಗಸಾಗಿರ್ಬೇಕು. ಇವತ್ತು ಹಂಗೆ ಅದೇ ಅನಿಸುತ್ತೆ. ಒಬ್ಬ ಭಗವಂತ ಭೂಮಿ ಮೇಲಕ್ಕೆ ಬಂದ ಅಂತಂದರೆ ಭೂಮಿಯಿಂದ ಆಕಾಶ ತುದಿಗೂ ಇರ್ತಾನೆ ಅಂತೇಳಿ ಅಂತಾರೆ. ಎಷ್ಟೋ ಜನ ಪುಣ್ಯಾತ್ಮರು ನೋಡಿರ್ಬೋದು, ಆದರೆ ನಮ್ಮ ಗುರುನಾಥ ನೋಡಿದ್ದಾನೆ. ಅದು ಮಾತ್ರ ಸತ್ಯ. ಇದು ಗೊತ್ತಿದ್ದಾಗೆ ಸರಿ ಎಲ್ಲ ಆಯಿತು. ಅವ್ಳದ್ದು ಊಟ ಆಯಿತು. ಹೋಗಿ ಎಲ್ಲ ಎಲೆ ತೆಗೆದು ಗಾಮೆ ಹೆಚ್ಚಿ ಅವಳನ್ನು ಕೂರಿಸಿ ಒಂದು ಕಡೆಯ ಕರ್ಕೊಂಬಂದು ಕೂರಿಸಿ ಆ 4 ಮಕ್ಕಳದ್ದು ಕೂರಿಸ್ಕೊಂಡು ಕೂತ್ಕೊಂಡ್ರು. ಅವಳು ಸೊಂಟು ಕೈ ಹಾಕಿದ್ರು. ಅದು ಎಷ್ಟಿತ್ತು ದುಡ್ಡು ಗೊತ್ತಿಲ್ಲ. ತೆಗೆದ್ರು, ಅವಳ ಕೈ ಕೊಟ್ಟರು. ಆ ತಟ್ಟೆಯಲ್ಲಿದ್ದದ್ದೆಲ್ಲ ತಟ್ಟೆ ಸಮೇತ ತಗೊಂಡು ಹೋಗುವಂದರು. ಹಣ್ಣು ಹೂ ಮುಡಿಸಿದ್ರು. ಹೆಂಗಸರುಗಳು ಹೂ ಮುಡಿಸಿದ್ರು, ಕುಂಕುಮ ಇಟ್ಟರು, ಕೆನ್ನಿಗೆ ಅರಿಶಿನ ಇದ್ದೆಲ್ಲ ಹಚ್ಚಿದ್ರು. ಸರಿ, ನಾವು ಕೂತ್ಕೊಂಡು ನೋಡುತ್ತಲೇ ಇದ್ದು. ಆಯ್ತಲ್ಲ, ನಿನ್ನ ಹೋಗ್ಬೋದು ಅಂದರು. ಆಯ್ತಲ್ಲ, ನೀವು ಹೋಗು ಇನ್ನು ಅಂದರು. ಅರೆ, ಊಟ ಹಾಕಿ ಮಾಡಿ ಅವಳೊಂದು ನಿಮಿಷ ಕೂತ್ಕೊಳ್ಳೋಕ್ಕೂ ಬಿಡದ ರೀತಿಯ ಹೋಗು ಅಂತಿದಾರಲ್ಲ, ನನ್ನ ಮನಸ್ಸಿಗೆ ಬಂತು. ಹೊರಟ್ಬಿಡಿ ಅಂದರು. ಸರಿ, ಹೊರಟು ಹೋದರು. ಕೆಳಗಿಳಿದು ತತ್ವಾಗೋ ಎಲ್ಲರೂ ನೋಡಿದ್ದೀವಿ. ಅವರನ್ನೇ ಮೆಟ್ಟಿಳಿದದ್ದು ಎಲ್ಲರೂ ನಾವು ನೋಡಿದ್ದೀವಿ. ನಮಗೆಲ್ಲರಿಗೂ ಜ್ಞಾಪಕ ಇದೆ. ಎಲ್ಲಿಗೆ ಹೋದ್ಲು ಗೊತ್ತಿಲ್ಲ, ಯಾವ ಕಡೆಗೆ ಹೋದ್ಲು ಅಂತೂ ಗೊತ್ತಿಲ್ಲ. ಆವಾಗ ಯಾರೋ 1-2 ಜನ ಕೆಳಗಡೆ ಇದ್ದದ್ದೇ 2 ಬೀದಿ, ಇತ್ತ ಕಡೆ ಇಲ್ಲ ಬಲಗಡೆಗೆ ಹೋಗ್ಬೇಕು, ಇಲ್ಲ ಎಡಗಡೆಗೆ ಹೋಗ್ಬೇಕು, ಇಲ್ಲ ಇಳಿದ್ರೆ ಒಂದು ಕಡೆ ಪಾತಾಳ ಗುಂಡಿ, ಅಲ್ಲಿಗೆ ಹೋಗ್ಬೇಕು. ಯಾಕೆಂದ್ರೆ ದುಡ್ಡು ಇದೆಲ್ಲ ನೋಡ್ಕೊಳ್ಳೋಕೆ ಹೋಗ್ಬೇಕಲ್ಲ. ಅದಕ್ಕೇನಾದ್ರು ಹೋಗಿದ್ದಾಳು ಅಂತ ಎಲ್ಲರಿಗೂ ಅನುಮಾನ ಆಯಿತು. ಸರಿ, ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ನಾನು ಗುರುನಾಥರು ನೋಡುತ್ತಲೇ ಇದ್ದರು, ಯಾರ್ಯಾರು ಏನೇನು ಮಾಡ್ತಾರೆ ಅಂತ. ಸರಿ, ನಾನೇನು ಮಾಡಿದೆ, ಕೂತ್ಕೊಂಡು ಒಂದು ತೊಟ್ಟು ನೀರು ಕುಡಿದು ಬರ್ತೀನಿ ಯಾವುದಲ್ಲಿ ಸೀದವ. ಆ ಜಾಗದಲ್ಲಿ ಹೋಗಲಿಲ್ಲ, ಹಿಂಭಾಗದಲ್ಲಿ ಹೋಗಿ ದನಿ ಕೊಟ್ಟಿಗೆ ಒಳಗೆ ಹೋಗಿ ತಿರುಗ್ಕೊಂಡು ಬಂದೆ. ಆವಾಗ ನಂಗೆ ಅನುಮಾನ ಆಯಿತು, ಇದು ಯಾವುದೋ ಇವರು ಸಾಮಾನ್ಯವಾದರಲ್ಲ, ಅದರಿಂದೆಲ್ಲ ಅವಳನ್ನು ಕರೆದಿರೋದು ಒಳಿಕೆ ಅಂತ ಅಂದ್ಕೊಂಡೆ. ಸೀದಾ ಬಂದೆ, ಕೂತ್ಕೊಂಡೆ. ಏನೇಯ ನಿಂಗೆ ಅನುಮಾನ ಬಂತಾನೆಯ? ನಿಂಗೂ ಅನುಮಾನ, ನೀನೂ ಅನುಮಾನ ಪಟ್ಟೇನೆಯ? ನಿಂಗೆ ಗೊತ್ತಾಗಲ್ವ ನೀ ಅಷ್ಟು? ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಕಣೆಯ ಬಂದಿದ್ದಳು, ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ಅವಳ ಮಕ್ಕಳುಗಳು ಕರ್ಕೊಂಬಂದಿದ್ದು. ಅವಳನ್ನು ಉಪವಾಸ ಕಳ್ಸೋಕ್ಕಾಗತ್ತಾ? ಎಲ್ಲ ಹೋಗಿ ಕೂತ್ಕೊಂಡಿದ್ದಾರೆಲ್ಲ ಅವರು ದಿಗ್ಭ್ರಮಿ ಆಗಿಬಿಟ್ರು.
ಅವಳು ಯಾವ ರೋಡಲ್ಲೂ ಇಲ್ಲ, ಯಾವ ಗುಂಡಿಲೂ ಇಲ್ಲ, ಎಲ್ಲೂ ಇಲ್ಲ. ಅವರು ಅಷ್ಟೊತ್ತಿ ಬರೋದು ಹೊಡೆದನ್ನು ಕೇಳಿದರು, ಎಲ್ಲಿ ನೀವು ನಿಂಗೋ ಅನುವಾರ ಅಂತ ಅವ್ರು ಹುಡ್ಕೊಂಬಂದ್ಬಿಟ್ಟೆ ಹೋಗಿ ಅಂದರು. ಇಲ್ಲ ಅಂದೆ. ಅದು ಯಾಕೆ ಹೋಗಿದ್ದೆ? ಇಲ್ಲ. ಆಮೇಲೆ ನಿಜ ಹೇಳಲೇಬೇಕಾಯ್ತು ನಾನು. ಇಲ್ಲ ನಾನು ಹೋದ ನಿಜ, ಆದರೆ ದನಿಂಗ್ ಕೊಟ್ಟಿಗೆ ಬಳಿಕ ಹೋಗಿ ಇತ್ತ ಕಡೆ ನೋಡಿದೆ, ಯಾವ ದಿಕ್ಕಲ್ಲೂ ಕಾಣಲಿಲ್ಲ. ಅನುಮಾನ ಪಡಬಾರ್ದು, ಭಗವಂತ ಯಾವುದೋ ಒಂದು ರೂಪದಲ್ಲಿ ಬಂದಿರ್ತಾನೆ, ನಮ್ಮ ಕೈಲಿ ಏನಿತ್ತು ಅದನ್ನು ಕೊಡಬೇಕು ಅಷ್ಟೇ ಹೊರ್ತವೆ, ಅವ್ರ ಮೇಲೆ ಅನುಮಾನ ಪಡಬಾರ್ದು ಕಣೆಯ, ಹುಷಾರಾಗಿರಬೇಕು ಅಂತ ಅಲ್ಲಿ ಬಂದು ಕೂತ್ಕೊಂಡು ಆವಾಗ ಎಲ್ಲರಿಗೂ ಎಲೆ ಹಾಕಿ ಬಡಿಸಿ, ಆಮೇಲೆ ಎಲ್ಲದೂ ಅದೆಲ್ಲ ಬಿಟ್ಟದ್ದೆಲ್ಲ ತೆಗೆದುಬಿಟ್ಟು, ಜೋಪಾನ ಇದನ್ನು ಯಾರಿಗೂ ಸಿಕ್ಕಿದ ಹಾಗೆ ಇರುವೆ ಗೂಡಿಗೆ ಹಾಕಿ, ಯಾರ ಕೈಗಾರು ಸಿಕ್ಕಿತ್ತು ಇರುವೆ ಗೂಡಿಗಿರೋ ಜಾಗಕ್ಕೆ ಯಾವುದಾದ್ರು ಒಂದು ಗಿಡದ ತೆಗಿಗೆ ಹಾಕಿ ಬನ್ನಿ. ಅದಕ್ಕೆ ಇವತ್ತು ಅವರು ಹೇಳ್ತಿದ್ರು, ಏನಪ್ಪ ಅಂತೇಳಿದ್ರೆ, ಯಾವುದಾದ್ರು ಒಂದು ಇದಾಯಿತು ಅಂತೇಳಿದ್ರೆ, ಈ ಗುರುಗಳು ಬರ್ತಾರೆ, ಯಾವ್ದಾದ್ರು ಗುರುಗಳನ್ನು ಕರೆಸ್ತಾರೆ, ಯಾರು ಗುರುಗಳನ್ನು ಕರೆಸಿದರೆ ಅವರನ್ನು ವಿಶೇಷ ಭಿಕ್ಷೆ ಅಂತ ಅವ್ರಿಗೆ ಬಡಿಸಿದ್ದದ್ದು ಇವರೆಲ್ಲ ತಗೊಂಡು ಊಟ ಮಾಡೋಕ್ಕೆ ಹೋಗ್ತಾರೆ. ಶೇಷ ಭಿಕ್ಷೆ, ಅದಕ್ಕೆ ಶೇಷ ಭಿಕ್ಷೆ ಅಂತ ಗುರುಗಳು ಅವ್ರಿಗೆ ಬಡಿಸಿರ್ತಾರಲ್ಲ, ಅದನ್ನು ತಗೊಂಡು ಎಲ್ಲ ತಿನ್ನೋಕ್ಕೆ ಹೋಗ್ತಾರೆ, ಪ್ರಸಾದ ಅಂತ. ವರನಾಥರು ಒಂದೇ ಒಂದು ಮಾತು ಹೇಳಿದ್ರು, ಅದು ಈ ವಿಚಾರದಲ್ಲಿ, ಎಂಜಲೆ ಗುರುವಾಗಿರ್ಬೋದು, ಭಗವಂತ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಅದು ಎಂಜಲೆಯ ಯಾವ ಕಾರಣಕ್ಕೂ ತಿನ್ನಬಾರ್ದು. ಅದನ್ನು ಇರುವೆ ಗೂಡಿಗೆ ಹಾಕಬೇಕು, ಯಾವುದಾದ್ರು ಒಂದು ಸದ್ದಿಗೆ ತಗೊಂಡೋಗಿ ಹಾಕಬೇಕು. ಜೋಪಾನ ತಿನ್ನಬೇಡಿ ಯಾರುವೆ. ಅದಕ್ಕೋಸ್ಕರ ಎಲ್ಲರೂ ಗಿಡದ ತಗ್ಗಿಗೆ ಹಾಕಿ ಬನ್ನಿ, ಯಾರಿಗೂ ಸಿಕ್ಕದ ಹಾಗೆ ಅಂತ ಹೇಳಿದರು. ಆಮೇಲೆ ನಮಗೆಲ್ಲ ಊಟಕ್ಕೆ ಬಡಿಸಿದ್ರು. ನಾವು ಊಟ ಮಾಡ್ಕೊಂಡು ಹೋಗ್ಬೇಕನೇ ಊರಿಗೆ ಅಂದರು. ಹೋಗ್ಬೇಕು, ಊರಿಗೆ ಹೋಗ್ಬೇಕು. ಸರಿ, ಅವತ್ತು ನನ್ನ ಹೆಂಡತಿ ಬಂದಿದ್ಲು. ಅವರೆಲ್ಲ ಒಳಗಡೆ ಗೋಮೆ ಅಕ್ಕಿ ಅದನ್ನೆಲ್ಲ ಮಾಡ್ತಿದ್ರು, ಎಲೆ ಹಾಕಿ ಎಲ್ಲ ಹಾಕ್ತಿದ್ರು. ಅವ್ರ ಬಂದು ಸಿಟ್ಟಂಬ ಇಟ್ಟು ರಾತ್ರಿ ಬಂದ್ಲಿ, ಎಷ್ಟೇ ಜನ ಬಂದಿಲ್ಲಿ ಊಟ ಕೂರಿಸಿದಾಗ ಎಲೆ ಬಂದು ರಂಗೋಲಿ ಹಾಕಬೇಕು. ರಂಗೋಲಿ ಹಾಕಿ ಅವ್ರಿಗೆ ಆಮೇಲೆ ಊಟಕ್ಕೆ ಬಡಿಸ್ಬೇಕು, ಪಾಯಸದಿಂದ ಊಟಕ್ಕೆ ಬಡಿಸ್ಬೇಕು. ಅದನ್ನು ಹೊರಡಿಸೋದು ಅಂತಂತೇಳಿದ್ರೆ ಸಾಧ್ಯವಿಲ್ಲ. ಅದು ಎಲ್ಲಿ ಬರ್ತಿತ್ತೋ, ಯಾರು ಅಡುಗೆ ಮಾಡ್ತಿದ್ರು, ಎಲ್ಲಿಂದ ತರ್ತಿದ್ರು ಏನೋ, ಪಂಚಭಕ್ಷ ಪರಮಾನ್ನ ಅವತ್ತು ಬಂದಿದ್ದು. ನಾನು ಇದನ್ನು ಅಂದ್ಕೊಂಡೆ, ಏನಾರು ದೇವರನ್ನು ನೋಡಿದ್ದಾರೆ, ದೇವರಿ ವಿನಯ ಅಂತಂದರೆ ಚಕ್ರಪಟ್ಟದ ಗುರುಗಳೇ, ಬೇರೆ ಏನೂ ಇಲ್ಲ, ಬೇರೆ ಸಾಧ್ಯವೇ ಇಲ್ಲ, ಬೇರೆ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ನಮಗೆ ಬೇಕಾಗಿರೋದು ಅವ್ರ ಶಕ್ತಿ ಪ್ರದರ್ಶನಕ್ಕಲ್ಲ, ಯಾರದ್ದು ಶಕ್ತಿ ಪ್ರದರ್ಶನ ನೋಡಬಾರ್ದು ಕಣೆಯ. ಅವನೇನಾದ್ರು ಆಗಿರಲಿ, ಅವನು ಭಿಕ್ಷಿಕನಾಗಿರಲಿ, ಹಾಗೆ ಕಳಿಸ್ಬಾರ್ದು ಮನೆ ಬಂದಾರನ್ನ. ಏನಾದ್ರು ಒಂದು ಕಿಂಚಿತ್ತಾರು ಕೊಟ್ಬಿಟ್ಟು, ಇಲ್ಲಿನ ಹತ್ರ ಏನೂ ಇಲ್ವಾ, ಒಂಚೂರು ಸಕ್ಕರೆ ಇರ್ತಾರೆ, ಅವನ ಕೈಗೆ ಹಾಕಿ ಕಳಿಸು, ಸಾಕಟ್ಟೆ, ಅದರೊಳಗೆ ತೃಪ್ತಿ ಆಗ್ತಾನೆ ದೇವರು. ಇದಿಷ್ಟು ಹೇಳಿ ಗುರುನಾಥರು ಅವತ್ತಿನಿಂದ ನಮ್ಮಲ್ಲಿ ಯಾರು ಬೇಕಾದ್ರೂ ಒಂದು ಕರು ಬರಲಿ, ಅದಕ್ಕೊಂದು ಬಾಳೆಹಣ್ಣು ಬಿಸ್ಕತ್ತು ಏನಾದ್ರು, ಒಂದು ನಾಯಿ ಬರುತ್ತೆ ಇಲ್ಲಿ, ಆ ನಾಯಿ ಬಂದರೆ ಅದು ಬಂದು ಇಲ್ಲೇ ಮಲ್ಕೊಳ್ಳೋದು, ಗೇಟ್ ತೆಗೆದು ಬರೋ ಹಾಗಿಲ್ಲ, ಇಲ್ಲಿ ಬಂದು ಮಲ್ಕತ್ತೆ. ಬಿಸ್ಕತ್ತು ರೆಡಿ ಇಟ್ಕೊಂಡಿರಬೇಕು. ಬಿಸ್ಕತ್ತು ತಗೊಂಡೋಗೋದಕ್ಕೆ ಹಾಕಿದರೆ ತಿನ್ಕೊಳ್ಳುತ್ತೆ. ಆಮೇಲೆ ಅದು ಮತ್ತೇನಾದ್ರು ವ್ಯತ್ಯಾಸ ಆದರೆ ಮತ್ತೆ ಬಂದು ಮಲ್ಕತ್ತೆ. ಅದು ಈಗಿಲ್ಲ, ಈಗ ಅದಕ್ಕೆ ಬರ್ತಿಲ್ಲ, ಈಗ ಬರುತ್ತೆ, ಬಂದ್ಬಿಟ್ಟು ಒಳಗೆ ಬರಲ್ಲ, ಆ ಗೇಟ್ ಹತ್ರಲ್ಲಿ ನಿಂತ್ಕೊಂಡಿರುತ್ತೆ. ಅವ್ರಿಗೆ ಇವ್ರದ್ದೆಲ್ಲ ಪರಿಚಯ ಇದೆ, ಇವರೇ ಬಂದಿದ್ದಾರೆ, ಹೀಗೆ ಆಗಿದೆ, ಇವ್ರ ಬಿಸ್ಕತ್ ಇದೆ ಇಲ್ಲ ಎಲ್ಲ ನಾಯಿಗೆ ಗೊತ್ತಿದೆ. ಬಿಸ್ಕತ್ತಿಲ್ಲ ಮನೆ ಒಳಗೆ ಅಂತ ಗೊತ್ತಾದ್ರೆ ಅದು ಬರೋದೇ ಇಲ್ಲ, ಹೋಗಿ ಬಿಡುತ್ತೆ. ಇಂಥ ನಾಯಿ ಹೀಗಾಗುತ್ತೆ. ಇಂಥ ಗುರುನಾಥರ ವಿಚಾರವ ಒಂದು ದಿವಸಕ್ಕಂತೂ ತೀರ್ಮಾನ ಆಗೋಲ್ಲ ಹೇಳೋಕ್ಕೆ. ಎಷ್ಟು ವರ್ಷ ತನಕ ಕೇಳಿ ನಾನು ಅಷ್ಟು ವರ್ಷ ತನಕ ಹೇಳ್ತೀನಿ. ಮಾತ್ಮಾರಾಮ್ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಮರಾಮೆ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.